ಕರುವಪುರ ಮಹಿಮೆ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 10. ಶ್ರೀ ಗುರು ಚರಿತ್ರೆಯನ್ನು ಕೇಳುತ್ತಾ ಆನಂದ ಪರವಶನಾದ ನಾಮಧಾರಕನು ಸಿದ್ಧಯೋಗೀಶ್ವರರಿಗೆ ವಂದಿಸಿ, ಗುರುಗಳೇ, ಶ್ರೀ ಗುರುಗಳ ಕುರುವಪುರ ಕ್ಷೇತ್ರ ಮಹಿಮೆಯನ್ನು ಕೇಳಿ ಮೂಕನಾದೆ. ಶ್ರೀಗಳು ಇನ್ನೂ ಅಲ್ಲಿಯೇ ವ್ಯಕ್ತ ರೂಪದಿಂದ ಇರುತ್ತಾರೆಂದು ಕೇಳಿದ್ದೇನೆ. ಅವರು ಮತ್ತೆ ಅವತರಿಸಿದರು ಎಂದು ಕೇಳಿದ್ದೇನೆ. ಈ ಬಗ್ಗೆ ನನಗೆ ವಿಸ್ತಾರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿದನು. ಸಿದ್ಧಯೋಗೀಶ್ವರರು, ನಾಮಧಾರಕನೇ, ಶ್ರೀ ಗುರುಗಳು ರಹಸ್ಯ ವೇಷದಿಂದ ಕುರುವಪುರದಲ್ಲಿದ್ದುಕೊಂಡು ಭಕ್ತರಿಗೆ ವರಪ್ರದರಾಗಿದ್ದರು. ತ್ರಿಮೂರ್ತಿ ಸ್ವರೂಪರಾದ ಗುರುಗಳ ಯಾವ ರೂಪದಲ್ಲಿ ಬೇಕಾದರೂ ಇರಬಲ್ಲ ಮಹಿಮಾನ್ವಿತರು. ಅವರ ಮಹಿಮೆಯನ್ನು ಮತ್ತಷ್ಟು ತಿಳಿಸುತ್ತೇನೆ ಎಂದು ಮುಂದುವರೆದರು. ಕುರುವಪುರದ ಸಮೀಪದಲ್ಲಿ ಕಾಶ್ಯಪ ಗೋತ್ರಜನಾದ ವಲ್ಲಭೇಶ ಎಂಬ ಬ್ರಾಹ್ಮಣನಿದ್ದನು. ಆತನು ವ್ಯಾಪಾರದಿಂದ ಜೀವನ ನಡೆಸುತ್ತಿದ್ದು, ಗುರುಗಳನ್ನು ಭಕ್ತಿಯಿಂದ ನಂಬಿ ಪೂಜಿಸುತ್ತಿದ್ದನು. ಆತನು ತನ್ನ ವ್ಯಾಪಾರದಲ್ಲಿ ಲಾಭ ಬಂದರೆ ಕುರುವಪುರ ಕ್ಷೇತ್ರದಲ್ಲಿ 1000 ಜನರಿಗೆ ಅನ್ನದಾನ ಮಾಡುವೆನೆಂದು ಹರಕೆ ಹೊತ್ತನು. ಆತನ ಬಯಕೆಯಂತೆ ಆ ಬಾರಿ ಅತ್ಯಧಿಕ ಲಾಭ ಬಂದಿತು. ಆತನು ತನ್ನ ಹರಕೆಯನ್ನು ತೀರಿಸಲು 1000 ಮಂದಿಯ ಭೋಜನಕ್ಕೆ ಅಗತ್ಯವಾದ ಹಣವನ್ನು ಚೀಲದಲ್ಲಿ ತೆಗೆದುಕೊಂಡು ಕುರುವಪುರದತ್ತ ಹೊರಟನು. ಇದು ಕಳ್ಳರಿಗೆ ತಿಳಿಯಿತು. ಅವರು ಕಪಟದಿಂದ ತಾವು ಕುರುವಪುರ ಕ್ಷೇತ್ರಕ್ಕೆ ಹೊರಟ ಯಾತ್ರಾರ್ಥಿಗಳೆಂದು ನಂಬಿಸಿ ವಲ್ಲಭೇಶನನ್ನು ಹಿಂಬಾಲಿಸಿದರು. ಶ್ರೀ ಗುರು ದರ್ಶನಕ್ಕೆ ಹೊರಟ ವಲ್ಲಭೇಶನಿಗೆ ಇವರ ಮೋಸ ತಿಳಿಯಲಿಲ್ಲ. ಹೀಗೆ 3 ದಿನಗಳು ಕಳೆದ ನಂತರ ರಾತ್ರಿಯ ಹೊತ್ತು ಆ ಚೋರರು ವಲ್ಲಭೇಶನ ತಲೆಯನ್ನು ಕಡೆದು ಹಾಕಿ ಅವನಲ್ಲಿದ್ದ ಹಣದ ಚೀಲವನ್ನೇ ದೋಚಿದರು. ಆಪದ್ಬಾಂಧವರಾದ ಶ್ರೀ ಗುರುಗಳು ಆ ಸಮಯದಲ್ಲಿ ಜಟಭಸ್ಮ ತ್ರಿಶೂಲ ಸಹಿತರಾಗಿ ಅಲ್ಲಿಗೆ ಬಂದು ಕಳ್ಳರನ್ನು ಕೊಂದು ಹಾಕಿದರು. ಆ ಕಳ್ಳರ ಗುಂಪಿನಲ್ಲಿ ನಿರಪರಾಧಿ ಒಬ್ಬನು ನಡೆದ ಸಂಗತಿಯನ್ನು ಶ್ರೀ ಗುರುಗಳಿಗೆ ತಿಳಿಸಿದನು. ಗುರುಗಳು ಅವನಿಗೆ ಭಸ್ಮವನ್ನು ನೀಡಿ ವಲ್ಲಭೇಶನ ದೇಹದ ರುಂಡ ಮುಂಡಗಳನ್ನು ಸೇರಿಸಿ ಭಸ್ಮವನ್ನು ಹಚ್ಚು ಎಂದು ಆಜ್ಞಾಪಿಸಿ ಅಂತರ್ಧಾನರಾದರು. ವಲ್ಲಭೇಶನು ಭಸ್ಮ ಸ್ಪರ್ಶವಾದ ಕೂಡಲೇ ಎದ್ದು ಕುಳಿತನು ಮತ್ತು ನಡೆದ ಸಂಗತಿಯನ್ನು ಅಲ್ಲಿದ್ದವರಿಂದ ಕೇಳಿ ತಿಳಿದುಕೊಂಡು ಗುರು ಕರುಣೆಯನ್ನು ಕೊಂಡಾಡಿದನು. ಆ ನಂತರ ಹಣದ ಗಂಟಿನೊಡನೆ ಸುರಕ್ಷಿತವಾಗಿ ಕುರುವಪುರವನ್ನು ತಲುಪಿ ತನ್ನ ಹರಕೆಯನ್ನು ಈಡೇರಿಸಿದನು. ಹೀಗೆ ಇಂದಿಗೂ ಶ್ರೀಪಾದ ಶ್ರೀವಲ್ಲಭರು ಒಂದು ರೂಪದಲ್ಲಿ ಕುರುವಪುರದಲ್ಲಿ ನೆಲೆಸಿದ್ದಾರೆ. ಅವರ ಮುಂದಿನ ಅವತಾರವಾಗಿ ಶ್ರೀ ನೃಸಿಂಹ ಸರಸ್ವತಿಯವರು ಜನಿಸಿದರು ಎಂಬ ವಿಷಯವನ್ನು ನಾಮಧಾರಕನಿಗೆ ಸಿದ್ಧಯೋಗೀಶ್ವರರು ತಿಳಿಸಿದರು. ಎಂಬಲ್ಲಿಗೆ ಕರುವಪುರ ಮಹಿಮೆ ಎಂಬ ಶ್ರೀ ಗುರು ಚರಿತ್ರೆಯ 10ನೇ ಅಧ್ಯಾಯವು ಸಂಪೂರ್ಣವಾಯಿತು.